ಇಷ್ಟೊತ್ತಾಯ್ತು ಈ ಮಾವ ಇನ್ನೂ ಬಂದಿಲ್ಲ. ಈ ಸತ್ಯನ ಹೊಟ್ಟೆ ಒಳಗೆ ಇಟ್ಕೊಂಡು ತುಂಬ ಹೊತ್ತಿರೋದಕ್ಕೆ ಆಗ್ತಾನೆ ಇಲ್ಲ ಅತ್ತೆ ನನಗೆ. ಬರಲಿ ಮಾವ, ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಪಾರು, ನೀನೇನೋ ಎಲ್ಲ ಹೇಳಬೇಕು ಅನ್ನೋ ನಿರ್ಧಾರ ಮಾಡಿದೀಯಾ. ಆದರೆ ಏನತ್ತೆ, ಆ ಸೀನಾ ಮಾಡಿರೋ ಕೆಲಸ ನಾನು ನೆನೆಸ್ಕೊಳ್ತಿದ್ರೆ ನಾನು ಏನು ಮಾಡ್ದಲ್ಲಿ ಹಾಗೆ ಸುಮ್ಮನೆ ಬಿಟ್ಬಿಟ್ಟು ಬಂದಲ್ಲ ಅಂತ ನನ್ನ ಮೇಲೆ ನನಗೆ ಕೋಪ ಬರ್ತಿದೆ. ಈಗಲೂ ನನಗೆ ಬರ್ತಿರೋ ಕೋಪಕ್ಕೆ ಮಾದಪ್ಪ ಅಂಕಲ್ ಮನೆಗೆ ಹೋಗಿ ಒಂದು ಕಾಲರ್ ಪಟ್ಟಿ ಹಿಡಿದು 4 ಬಾರ್ಸಿ ಸ್ಟೇಷನ್ ಒಳಗಡೆ ಹಾಕ್ಸ್ಬೇಕು ಅನ್ಸಿದೆ. ಏನು ಮಾಡಲಿ ಅತ್ತೆ, ನೀವು ನನ್ನ ಕೈ ಕಟ್ಟು ಹಾಕ್ಬಿಟ್ಟಿದ್ದೀರಾ. ಆದರೆ ನಾನು ಸುಮ್ಮನಾಗಲ್ಲ ಅತ್ತೆ. ಬರಲಿ ಮಾವ, ಎಲ್ಲನೂ ಹೇಳ್ತೀನಿ. ಪಾರು 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 ಮಾವ, ನಾನು ಹಿಂಗೆ ಕಾಯ್ತಿದ್ದೆ. ಅದೇನಂದ್ರೆ ಮೊದಲು ನಾನು ಹೇಳ್ಬಿಡ್ತೀನಿ. ಪಾರು, ನಾಳೆಗೆ ನಾರಿ ಪೂಜೆ, ಒಳ್ಳೆ ದಿನ ಅಂತೆ. ಅದಕ್ಕೆ ನನ್ನ ತಂಗಿರ್ಗೋಸ್ಕರ ಅಂತ ಓದ್ಕೊಂಡಿರೋ ಅರ್ಕೆನ ನಾಳೆ ಬೆಳಿಗ್ಗೆ ತೀರಿಸ್ಬಿಡ್ತೀನಿ. ಮಾವ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಇರು ಪಾರು, ನಾನು ಹೇಳೋದನ್ನ ಮುಗಿಸ್ಬಿಡ್ತೀನಿ. ಒಂದ್ ನಿಮಿಷ ಇರು ಪಾರು. ನನ್ನ ತಂಗಿರ್ನ ಏಟೊಂದು ಒಳ್ಳೆ ಮನೆಗಳಿಗೆ ನಾನು ಕೊಟ್ಟಿದ್ದೀನಿ ಪಾರು. ನಮ್ಮ ರಾಣಿ ಅವಳಂತೂ ಮಾಸ್ತಿ ಕೊಪ್ಪಲಿಗೆ ಅರಸಿ ಆಗ್ಬಿಟ್ಟವಳೆ. ನಮ್ಮ ರತ್ನವ ನಮ್ಮ ಊರಿನ ದೊರೆ, ನಮ್ಮ ಸ್ವಂತ ಮಾವನ ಮನೆಗೆ ಕೊಟ್ಟಿವನಿ. ನನ್ನ ತಂಗಿರು ಅಂತೂ ಇಂತೂ ಒಂದು ಒಳ್ಳೆ ಮನೆ ಸೇರ್ಕೊಂಡು ಒಂದು ದಡ ಅಂತ ಸೇರ್ಕೊಂಡವ್ರೆ. ನಮ್ಮ ಕೂಸ ಅಂತ ಕೇಳ್ಬೇಕಾ? ಬಂಗಾರದಂಗೆ ಓದ್ತವಳೆ, ಎಕ್ಸಾಮು ಚಂದಾಗಿ ಮಾಡೋಳಂತೆ. ಇನ್ನಂಗೆ ಏನು ಬೇಕು ಪಾರು? ನನ್ನ ತಂಗಿರೆಲ್ಲ ಗೆದ್ಬಿಟ್ರು ಪಾರು, ನನ್ನ ತಂಗಿರೆಲ್ಲ ಗೆದ್ಬಿಟ್ರು. ಇದು ನನ್ನ ತಂಗಿರ ಗೆಲ್ವಲ್ಲ, ನನ್ನ ಗೆಲುವು. ನನಗಿಂತ ಹೆಚ್ಚಾಗಿ ನಿನ್ ಗೆಲುವು ಪಾರು, ನನ್ನ ಗೆಲುವು. ಮನೇಲಿ ಹೆಣ್ಮಕ್ಳಿದ್ದು ಸೊಸೆ ಬಂದ್ಬಿಟ್ರೆ ಸಾಕು, ಏಟೊಂದು ಮನೇಲಿ ತೊಂದರೆ, ತಾಪತ್ರೆ, ಜಗಳ ಎಲ್ಲರನ್ನೂ ನೋಡಿವ್ನಿ, ಕೇಳಿವ್ನಿ. ಆದರೆ ನೀನು ನನ್ನ ತಂಗಿಯನ್ನ ನಾದ್ನೀರಾಗಿ ನೋಡಲಿಲ್ಲ ಪಾರು, ಸ್ವಂತ ಮಕ್ಕಳಂಗೆ ನೋಡಿದೆ. ನನ್ನ ತೆಪ್ಪನೆಲ್ಲ ತಿದ್ಬಿಟ್ಟು ನನ್ನ ತಂಗಿರಿಗೆ ಇನ್ನೂ ಜಾಸ್ತಿ ಸ್ವಾತಂತ್ರ್ಯವಾಗಿ ಬದುಕದ್ ನಾ ಹೇಳ್ಕಟ್ಟೆ. ಅಂತೂ ಎಂತು ನನ್ನ ತಂಗಿರು ಇವತ್ತು ಮದುವೆ ಆಗಿ ನೆಮ್ಮದಿಯಾಗಿ ಬಾಳ್ತವ್ರಲ್ಲ, ಅದು ಸಾಕು ಪಾರು, ಅದು ಸಾಕು. ಆದರೆ ಇದೆಲ್ಲದಕ್ಕೂ ಅದ್ಯಾವ್ರ ದಯೆ, ಅದ್ಯಾವ್ರ ಅನುಗ್ರಹ ಅನ್ನೋದು ಬೇಕಲ್ಲ, ಅದು ನಮ್ಗೆ ಸಿಕ್ಕೈತೆ. ಅದಕ್ಕೆ ನನ್ನ ತಂಗಿರಿಗೋಸ್ಕರ ನಾವು ಓದ್ಕೊಂಡಿರೋ ಹರಕೆನ ತೀರಿಸ್ಬಿಡ್ತೀನಿ ಪಾರು, ತೀರಿಸ್ಬಿಡ್ತೀನಿ. ಈಗ ಹೇಳು, ನೀನೇನೋ ಹೇಳ್ಬೇಕು ಅಂತ ಬಂದಲ್ಲ, ಈಗ ಹೇಳು. ಅದು ನಾನು ಇದೇ ವಿಷಯವಾಗಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನೀನೇ ಹೇಳ್ಬಿಟ್ಟೆ ಅಷ್ಟೇ, ಏನೇನಿಲ್ಲ. ಹೌದಾ, ಸರಿ. ಆಮೇಲೆ ನಾಳೆಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಮೊದಲೇ ಹೋಗಿರ್ತೀನಿ. ಆಮೇಲೆ ನಾಳೆ ಬರ್ತಾ ಆರತಿನ ನಮ್ಮ ಕೂಸೆ ಎತ್ಕೊಂಬರ್ಲಿ. ಸರಿನಾ? ಬಂದೆ ಇರೋ. ನೀನು ಅವಳ ಕೆಲಸ ಮುಗಿಸೋದ ಮೇಲೆ ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ. ಸರಿಯಪ್ಪಯ್ಯ, ನಾನೆಲ್ಲ ನೋಡ್ಕೊತೀನಿ. ನೀನು ಹಾಕಿದ ಗೆರೆ, ನಾನಿಟ್ಟು ಗುರಿ ಎರಡೂ ನಾನು ಪಾಲಿಸ್ತೀನಿ. ಅಪ್ಪನ ಮಾತನ್ನ ಈ ಪರ್ಸು ಉಳಿಸ್ಕೊತಾನೆ. ಆಯಿತು, ಸರಿ. ರತ್ನ, ಯಾರದ್ರಿ ಫೋನು? ಹುಸಪ್ಪ, ಜೀವ ಬಾಯಿಗೆ ಬಂದ್ಬಿಡ್ತಲ್ಲೋ. ಅದು ನಮ್ಮ ಕ್ವಾರ ಐಕ್ಲು ಫೋನ್ ಮಾಡಿದ್ರು. ನಡಿ, ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರಕ್ಕೆ ಹೋಗಮ್ಮ. ರೀ, ನಿಜವಾಗ್ಲೂ ಸ್ವಿಮ್ಮಿಂಗ್ ಪೂಲಿಗೆ ಇಳಿಬೇಕಾ? ಅಲ್ಲ, ನಾನು ಸೀರೆ ಉಟ್ಕೊಂಡಿದ್ದೀನಲ್ಲ. ವಾ, ಅಲ್ವೇ? ಸರಿ, ಹಂಗಾರೆ ಒಂದು ಕೆಲಸ ಮಾಡು, ಇಳಿಯೋದು ಬೇಡ, ಇಲ್ಲೇ ಕುತ್ಕೊಂಡು ಕಾಲನ್ನ ನೀರೊಳಗೆ ಬಿಟ್ಕೊಂಡು ಹಂಗೆ ಆಟಾಡು. ರೀ, ನನಗೋಸ್ಕರ ನೀವು ಯಾಕೆ ಈಜು ಹೊಡೆಯೋದು ಬಿಡಬೇಕು? ನೀವು ಈಜು ಹೊಡೀರಿ, ನಾನು ನೋಡ್ತೀನಿ. ರತ್ನಿ, ಅದು ನಿಂಗೆ ಹೊಸಿ ಈಜು ಬರೋಕ್ಕಿಲ್ವೇ? ನಾನೇನಾದರೂ ನೀರಿಗೆ ಹಾರಿದ್ರೆ ಈಜು ಹೊಡೆಯೋ ಮುಂಚೆನೇ ಉಸಿರುಗಟ್ಟು ಸತ್ತು. ಇನ್ಯಾವತ್ತು ನೀನು ಸಾವನ್ ಮಾತು ಮಾತಾಡಬೇಡ.
ಸುಮ್ಮನೆ ಹಾಗಂದೆ ರೀ, ಬೇಜಾರು ಮಾಡ್ಕೋಬೇಡಿ. ಸರಿ, ನೀವು ಹೋಗಿ ರೆಡಿಯಾಗಿ ಬನ್ನಿ. ಇದು ಒಳ್ಳೆ ಅವಕಾಶ. ಸುಮ್ಮನೆ ಹಂಗೆ ಒಂದು ಕಿತ ತಳ್ಬಿಟ್ರೆ ಡೈರೆಕ್ಟ್ ಶಿವನ ಪಾದ ಸೇರ್ಕೊಬಿಡ್ತಾಳೆ. ಆಮ್ಯಾಕೆ ಆ ದೇವಿ ಪುತ್ರ ಶಿವ ಬಂದು ಆ ಮುಕ್ಕಣ್ಣ ಶಿವನ್ ಕರೆದ್ರು ಇವಳು ವಾಪಸ್ ಬರೋಕ್ಕಿಲ್ಲ. ಸತ್ತೋದೆ ಅನ್ಕೊಂಡೆ. ರತ್ನ, ಏನಾಗಿಲ್ಲ ರತ್ನ, ನೋಡು ನಾನು ಇಲ್ಲೇ ಇದ್ದೀನಿ. ಎಷ್ಟು ಕಿಲ ಎದಕ್ಕೋತಾರ, ಎದ್ರಿಕೋಬೇಡ ರತ್ನಿ. ಹೆಂಗ್ ಬಿದ್ರಿ ಮೇಡಮ್? ಯಾರೋ ಹಿಂದಿಂದ ಬಂದು ದೂಡ್ದಂಗಾಯ್ತು ಸರ್. ರತ್ನ, ಜೀವ ನೋಡ್ತಿದ್ದೆ ರತ್ನ. ನಾನು ಬಟ್ಟೆ ಚೇಂಜ್ ಮಾಡ್ಕೊಬರ್ಮ ಅಂತ ಹೋಗಿದ್ದೆ. ಇಲ್ಲಿ ನನ್ಬಿಟ್ರೆ ಬೇರೆ ಯಾರಿಲ್ಲ. ಇನ್ನು ಯಾರು ತಳಕ್ ಬರ್ತಾರೆ? ಏಯ್, ಹಿಂಗೆಲ್ಲ ನೋಡ್ಕೊಳ್ಳೋದು? ಸರ್, ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಯಾರು ಅಂತವ್ರಿಲ್ಲ. ಬೇಕಿದ್ರೆ CC ಕ್ಯಾಮ್ರಾ ತೆಗ್ಸಿ ನೋಡ್ತೀವಿ. ಅಯ್ಯಯ್ಯೋ, CC ಕ್ಯಾಮ್ರಾನ ತಗಲಾಕೊಂಡ್ರೆ ಮುಗಿತಲ್ಲಪ್ಪ ನನ್ನ ಕತೆ. ಏಯ್, ಹೋಗಿ ಫುಟೇಜ್ ತೆಗ್ಸೋ, ನೋಡ್ಕೊ ಬರ್ತೀನಿ. ಯಾವನ್ನೇ ಆಗಿರ್ಲಿ, ಪೊಲೀಸ್ ಕರ್ಸೋಣ. ನಾನೇನಾದ್ರೂ ಸತ್ತೋಗಿದ್ರೆ ನಿಮ್ಮನ್ನು ಯಾರು ನೋಡ್ಕೋತಿದ್ರು? ನೆನ್ಸ್ಕೊಂಡ್ರೆ ತುಂಬ ಭಯ ಆಗುತ್ತೆ. ರತ್ನ, ಏನು ಹಾಕಿಲ್ಲ ರತ್ನ, ಎಲ್ಲ ಒಳ್ಳೇದಾಯ್ತಲ್ಲ. ಯಾವ್ರವನೇ? CC ಕ್ಯಾಮ್ರಾ ನೋಡಿದೆ ಸರ್. ಥೂ, ಇವಾಗ ಕಾದೈತಲ್ಲ ನಂಗೆ ಮಾರಿ ಹಬ್ಬ. ಏನು ಮಾಡೋಣ? ಕ್ಯಾಮ್ರಾದಲ್ಲಿ ಏನಾದರೂ ನಾನೇ ತಳ್ಳುದ್ದು ಅಂತ ಗೊತ್ತಾಗೋದ್ರೆ ಇನ್ಯಾವತ್ತು ಇವಳು ನಂಬಿಕೆ ಉಳಿಸ್ಕೊಳಕ್ಕಾಗಿಲ್ಲ. ಶಿವನ ಮುಂದೆ ಎಲ್ಲನೂ ಓದ್ಬಿಡ್ತಾಳೆ. ಆವಾಗ ನಾನು ಅಪ್ಪ ಒಟ್ಟಿಗೆ ಹೊಂಟೈತೀವಲ್ಲ.